ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಕೃಷ್ಣಾರ್ಪಣಮಸ್ತು. ನಿಮ್ಮ ಕಾಮಧೇನು ಅಶ್ವನಿ ಮೊದಲದಿಂದ ತುಳಸಿ ವೆಂಕಟಪ್ಪ ಮಾಡುವ ಅನಂತ ವಂದನೆಗಳು. ಇವತ್ತಿನ ಟಾಪಿಕ್ ಸಾಲ. ಹೇಳಿ ಫ್ರೆಂಡ್ಸ್, ಯಾರು ಸಾಲ ಮಾಡಿ ನೆಮ್ಮದಿಯಾಗಿದ್ದಾರೆ? ಸಾಲದಿಂದ ತುಂಬಾ ಜನ ನೆಮ್ಮದಿನೇ ಹಾಳು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಒಂದು ಸಾಲ ಮುಚ್ಚೋದಕ್ಕೆ ಇನ್ನೊಂದು ಸಾಲ ಕ್ಲಿಯರ್ ಮಾಡೋದಕ್ಕೆ ಇನ್ನೊಂದು ಸಾಲ, ಹೋಮ್ ಲೋನ್, ವೆಹಿಕಲ್ ಲೋನ್, ಇದೇ ರೀತಿ ತುಂಬಾ ಸಾಲಗಳನ್ನ ಅನುಭವಿಸ್ತಾ ಇರ್ತಾರೆ. ಕಟ್ಟಕ್ಕಾಗ್ದಿರಾ ಸಫರ್ ಮಾಡ್ತಾ ಇರ್ತಾರೆ. ಫ್ಯಾಮಿಲಿಗೆ ಹೇಳ್ಕೊಳಕ್ಕಾಗಲ್ಲ. ಎಷ್ಟೋ ಜನ ಸೂಸೈಡ್ ಮಟ್ಟಕ್ಕೆ ಹೋಗಿರ್ತಾರೆ. ಊರ್ ಬಿಟ್ಟು ಹೋಗೋಂತ ಪರಿಸ್ಥಿತಿ ಬಂದಿರುತ್ತೆ. ಎಷ್ಟೋ ಪ್ರಾಬ್ಲಮ್ಗಳು ಈ ಸಾಲದಿಂದಾನೇ ಆಗ್ತಾ ಇರುತ್ತೆ. ಹಾಗಾದ್ರೆ ಏನಪ್ಪಾ ಮಾಡೋದು? ಈ ತರ ಸಾಲ ಆಗೋಗ್ಬಿಟ್ಟಿರುತ್ತೆ, ಗೊತ್ತಿಲ್ದೇನೋ ಸಾಲ ಆಗೋಗ್ಬಿಟ್ಟಿರುತ್ತೆ. ಅವಾಗ ಏನ್ ಮಾಡ್ಬೇಕು ಸಾಲ ತೀರಿಸ್ಬೇಕಂದ್ರೆ ಅಂತಂದ್ರೆ ಪುಟ್ಟ ಪುಟ್ಟ ಪರಿಹಾರಗಳನ್ನ ಕೊಡ್ತೀನಿ. ನ್ಯೂಮರಾಲಜಿ ಪ್ರಕಾರ 3822-949 ಈ ಕೋಡನ್ನ ನೀವು ಬ್ಲೂ ಮಾರ್ಕರ್ ಅಲ್ಲಿ ಲೆಫ್ಟ್ ಹ್ಯಾಂಡ್ ಮೇಲೆ ಬರ್ಕೊಂತಾ ಬಂದ್ರೆ ನಿಮ್ ಸಾಲಗಳೆಲ್ಲ ಕಾಲಕ್ರಮೇಣ ತೀರೋದಕ್ಕೆ ದಾರಿ ಸಿಗ್ತಾ ಹೋಗುತ್ತೆ. ನಿಮ್ ಇನ್ಕಮ್ ಸೋರ್ಸ್ ಜಾಸ್ತಿ ಆಗ್ಬೋದು, ಇಲ್ಲ ಯಾವ್ದೋ ಒಂದು ರೂಪದಲ್ಲಿ ದಾರಿ ಸಿಗ್ಬೋದು. ಇದು ಮೊದಲನೇ ಪರಿಹಾರ. ಎರಡನೇ ಪರಿಹಾರ ಏನಪ್ಪಾ ಅಂದ್ರೆ, ಎಲ್ರು ಮನೆ ಒರೆಸ್ತಾರೆ, ಕ್ಲೀನ್ ಮಾಡ್ತಾರೆ, ದೀಪ ಹಚ್ತಾರೆ ಡೈಲಿ, ಎಲ್ಲ ಒಳ್ಳೇದಾಗ್ಲಿ, ಹಸ್ಬೆಂಡ್ ಒಳ್ಳೇದಾಗ್ಲಿ, ಕೆಲಸ ಚೆನ್ನಾಗಾಗ್ಲಿ, ಇನ್ಕಮ್ ಬರ್ಲಿ, ಬಿಸ್ನೆಸ್ ಚೆನ್ನಾಗಾಗ್ಲಿ ಅಂತ. ಅದೇ ರೀತಿ ಪ್ರತಿದಿನ ಮನೆ ಒರೆಸಿದ ತಕ್ಷಣ 4 ಮೂಲೆಗೂ ಚಿಟಿಕೆ ಉಪ್ಪನ್ನ ಹಾಕೊಂಡು ಬನ್ನಿ. 4 ಮೂಲೆಗೆ, ಮನೆ 4 ಮೂಲೆಗೆ ಚಿಟಿಕೆ ಉಪ್ಪನ್ನ ಹಾಕಿ ಆ ನಂತರ ದೀಪ ಹಚ್ಚಿ. ನೆಕ್ಸ್ಟ್ ಡೇ ಮತ್ತೆ ಅದೇ ರೀತಿ ನೆಲ ಒರೆಸಿ ಎಲ್ಲ ಕ್ಲೀನ್ ಮಾಡಿ, ಆ ಉಪ್ಪನ್ನೆಲ್ಲ ಕ್ಲೀನ್ ಮಾಡಿ, ಮತ್ತೆ 4 ಮೂಲೆಗೂ ಚಿಟಿಕೆ ಉಪ್ಪನ್ನ ಹಾಕಿ ದೀಪ ಹಚ್ಚಿ. ಇದೇ ರೀತಿ ಡೈಲಿ ಮಾಡ್ತಾ ಬಂದ್ರೆ ನಿಮ್ ಸಾಲ ತೀರೋದಕ್ಕೆ ದಾರಿ ಸಿಗ್ತಾ ಹೋಗ್ಬೋದು ನಿಮ್ಗೆ. ಹಾಗೆ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಸಾಲ ಆಗೋಗಿರುತ್ತೆ. ಏನಪ್ಪಾ ಮಾಡೋದು? ಊರ್ ಬಿಟ್ಟು ಹೋಗೋಂತ ಪರಿಸ್ಥಿತಿ, ಇಲ್ಲ ಸತ್ತೋದ್ರೇನೆ ಸರಿಯೋ ವಾಸಿ ಆಗೋದು, ಇಲ್ಲಾಂದ್ರೆ ತುಂಬಾ ಬರ್ಡನ್ ಆಗ್ಬಿಟ್ಟಿದೆ, ತೀರ್ಸಕ್ ಆಗದೇ ಇಲ್ಲ ಅನ್ನೋಂಥವ್ರು ಸ್ವಲ್ಪ ಪರಿಹಾರ ಕಷ್ಟ ಆಗ್ಬೋದು, ಆದ್ರೂ ಮಾಡಿ ನೋಡಿ. ಪ್ರತಿ ಶನಿವಾರ ಸ್ಮಶಾನದಿಂದ ನೀರ್ ತಗೊಂಡ್ ಬಂದು ಮಧ್ಯಾಹ್ನ 12 ಗಂಟೆ ಕರೆಕ್ಟ್ ಆಗಿ ಅರಳಿ ಮರದ ಬುಡಕ್ ಹಾಕ್ಬೇಕು. ಎಷ್ಟು ದಿವಸ ಎಷ್ಟು ವಾರ ಮಾಡ್ಬೇಕು ಅಂತ ಅಂದ್ರೆ 6 ತಿಂಗಳ ಕಾಲ ಈ ಪರಿಹಾರನ ಮಾಡ್ತಾ ಬನ್ನಿ. ಸ್ವಲ್ಪ ದಾರಿ ಸಿಕ್ಕಿ ರಿಲೀಫ್ ಸಿಗುತ್ತೆ ನಿಮ್ಗೆ ಸಾಲಗಳು ತೀರಿಸೋದಕ್ಕೆ. ಹಾಗೂ ಕಮ್ಮಿ ಆಗಿಲ್ಲ, ಇನ್ನೂ ದೊಡ್ಡ ಪ್ರಮಾಣದಲ್ಲಿತ್ತು ಅಂದ್ರೆ ಮ್ಯಾಕ್ಸಿಮಮ್ 1 ಇಯರ್ ನೀವು ಈ ಪರಿಹಾರ ಮಾಡಲೇಬೇಕು. ಸ್ಮಶಾನದಿಂದ ನೀರು ಮಧ್ಯಾಹ್ನ 12 ಗಂಟೆಗೆ ತರಕ್ ಹೋದ್ರೆ ಕ್ಲೋಸ್ ಮಾಡ್ಬಿಟ್ಟಿರ್ತಾರಪ್ಪ. ಕೆಲವೊಂದು ಮನೆಗಳ ಹತ್ರ ಸ್ಮಶಾನ ಕ್ಲೋಸ್ ಆಗ್ಬಿಟ್ಟಿರುತ್ತೆ. ಈ ತರ ಎಷ್ಟೋ ಜನ ಕ್ಲೈಂಟ್ಸ್ ಹೇಳಿದ್ದಾರೆ. ಸೊ ಅವಾಗ ನೀವು ಬೆಳಗ್ಗೆನೆ ಹೋಗಿ ಸ್ಮಶಾನದಲ್ಲಿ ನೀರಿನ ವ್ಯವಸ್ಥೆ ಮಾಡ್ಕೊಳ್ಳಿ. ಬಾಟ್ಲಲ್ಲಿ ನೀರು ಇಟ್ಕೊಳ್ಳಿ. ಅಲ್ಲಿ ಕಾಲು ತೊಳೆಯೋಕೆಲ್ಲ ನೀರು ಇಟ್ಟಿರ್ತಾರೆ. ಬಾಟ್ಲಲ್ಲಿ ತಗೊಂಡು ಬಟ್ ಯಾವುದೇ ಕಾರಣಕ್ಕೂ ಮನೆಗೆ ತಗೊಂಡು ಹೋಗ್ಬೇಡಿ. ಹೊರಗಡೆ ಇರೋ ವ್ಯವಸ್ಥೆ ಮಾಡ್ಕೊಳ್ಳಿ. ಗಾಡಿಲೋ, ಗಾಡಿ ಡಿಕ್ಕಿಲೋ, ಎಲ್ಲೊಂದ್ರೂ ಸರಿ ಹೊರಗಡೆ ಇಟ್ಕೊಳ್ಳಿ. ಶಾರ್ಪ್ 12 o'clock ನೀವು ಅದನ್ನ ಹಳ್ಳಿ ಮರದ ಬುಡಕ್ ಹಾಕ್ಬೇಕು. ಆಗ್ತಾ ಬನ್ನಿ. ಪ್ರತಿ ಶನಿವಾರ 1 ವರ್ಷದ ಕಾಲ ಆಗ್ತಾ ಬನ್ನಿ. ನಿಮ್ ಸಾಲ ಎಲ್ಲ ತೀರೋದಕ್ಕೆ ದಾರಿ ಸಿಗ್ತಾ ಹೋಗಿ ನಿಮ್ ಸಾಲ ಋಣಮುಕ್ತರಾಗಿ ಸಂತೋಷದ ಜೀವನ ನಿಮ್ದಾಗತ್ತೆ. ಅದೇ ರೀತಿ ನನ್ನ ಕಡೆಯಿಂದ ಸಜೆಷನ್, ಯಾರಾದ್ರೂ ಸಾಲ ಮಾಡಿ ಬಡ್ಡಿ ಕಟ್ತಾ ಇರ್ತೀರಾ ಅಥವಾ EMI ಕಟ್ತಾ ಇರ್ತೀರಾ ಅಂದ್ರೆ ಪ್ರತಿ ಸಲ ಸಾಲ ತೀರಿಸುವಾಗ ನೀವು ನೋಡ್ಕೊಳ್ಳಿ, ಗುಳಿಗಾಲ ಅಂತ ಬರುತ್ತೆ ಡೈಲಿ. ಸೊ ಗುಳಿಗಾಲದಲ್ಲಿ ನೀವು ಏನೇ ಕೆಲಸ ಮಾಡಿದ್ರು ರಿಪೀಟ್ ಆಗ್ತಾ ಹೋಗುತ್ತೆ. ಒಳ್ಳೇದ್ ಮಾಡಿದ್ರು ರಿಪೀಟ್ ಆಗುತ್ತೆ, ಕೆಟ್ಟದ್ ಮಾಡಿದ್ರು ರಿಪೀಟ್ ಆಗುತ್ತೆ. ಸೊ ನೀವು ಅಸ್ಲು ತೀರ್ಸ ಆಗಿದ್ರೆ ಬಡ್ಡಿ ಕಟ್ಟಕ್ ಹೋಗ್ಬೇಡಿ. ಅಸ್ಲು ತೀರ ಆಗಿದ್ರೆ ಮಾತ್ರ, ಅಸ್ಲು ಕಟ್ಟ ಆಗಿದ್ರೆ ಬಡ್ಡಿ ಜೊತೆಗೆ ಒಂದು 500 200 ಅಸ್ಲು ಅಂತ ಕೊಡಿ. ಗುಳಿಗಾಲದಲ್ಲಿ ಕಟ್ತಾ ಬನ್ನಿ. ನಿಮ್ ಸಾಲ ಬೇಗ ತೀರಕ್ ಸ್ಟಾರ್ಟ್ ಆಗುತ್ತೆ. ಥ್ಯಾಂಕ್ ಯು.